ಶಿವಮೊಗ್ಗದ ಸುವರ್ಣ ಸಂಸ್ಕೃತಿ ಭವನದ ಎದುರ ಭಾಗದಲ್ಲಿ ನಾವಿದ್ದೀವಿ. ಇಲ್ಲಿ ರಂಗಾಯಣ ಶಿವಮೊಗ್ಗ ವತಿಯಿಂದ ಚಿಣ್ಣರ ಸಿಹಿಮೊಗೆ 2025 ಎಂಬ ಶೀರ್ಷಿಕೆಯೊಂದಿಗೆ ಮಕ್ಕಳ ರಂಗ ಶಿಬಿರ ನಡೀತಾ ಇದೆ. ಈ ಶಿಬಿರ ಈಗಾಗಲೇ ಏಪ್ರಿಲ್ 12ರಿಂದ ಪ್ರಾರಂಭವಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಇಲ್ಲಿ ಶಿಬಿರಾರ್ಥಿಗಳು ಬಂದು ಈ ರಂಗ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಬನ್ನಿ, ನೀವು ಪ್ರಾರಂಭದಲ್ಲೇ ಇಲ್ಲಿ ನೋಡಬಹುದು, ಮಕ್ಕಳನ್ನ ಸ್ವಾಗತಿಸ್ಲಿಕ್ಕೋಸ್ಕರ ಈ ಒಂದು ರಂಗ ಪರಿಕರವನ್ನ ರೆಡಿ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ನೀವು, ಮಕ್ಕಳು ಒಳಗೆ ಬರ್ತಿದ್ದ ಹಾಗೇನೆ ಅವರಿಗೆ ಶಿಬಿರದ ಒಂದು ಎಂಜಾಯ್ಮೆಂಟ್ ಹಾಗೆ ಫೀಲ್ ಅನ್ನ ಬರುವಂತಹ ನಿಟ್ಟಿನಲ್ಲಿ ಇಲ್ಲಿ ತುಂಬಾ ವಿಭಿನ್ನವಾಗಿರುವಂತಹ ಎಂಟ್ರೆನ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಈ ರೀತಿ ಈ ರಂಗ ಶಿಬಿರ ನಡೀತಾ ಇದೆ. ಒಳಗೆ ಹೋಗೋಣ, ಮಕ್ಕಳು ಯಾವ ರೀತಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ನಮ್ಮ ಶಿವಮೊಗ್ಗ ರಂಗಾಯಣ ಯಾವಾಗಲೂ ಕೂಡ ವಿಶೇಷ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಕ್ಕಳ ರಂಗ ಶಿಬಿರವನ್ನ ನಡೆಸ್ತಾ ಇದೆ. ಸರಿಸುಮಾರು ಈ 2025ರ ರಂಗ ಶಿಬಿರದಲ್ಲಿ 128 ವಿದ್ಯಾರ್ಥಿಗಳು, ಶಿಬಿರಾರ್ಥಿಗಳು ಈ ಒಂದು ರಂಗ ತರಬೇತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಕ್ಲೇ ಮಾಡಲಿಂಗ್ ಆಗಿರಬಹುದು, ನಾಟಕ ತರಬೇತಿ ಆಗಿರಬಹುದು, ರಂಗಗೀತೆಗಳಾಗಿರಬಹುದು, ಅದ್ರ ಜೊತೆಗೆ ಕ್ರಾಫ್ಟ್ಸ್, ಮಾಡಲಿಂಗ್, ಪ್ರತಿಯೊಂದು ಕೂಡ ಮಕ್ಕಳ ಸಂತೆ ಕೂಡ ಇಲ್ಲಿ ನಡೆಸಿದ್ರು. ಈ ರೀತಿ ವಿಭಿನ್ನವಾಗಿ ಈ ಒಂದು ಶಿಬಿರ ನಡೀತಾ ಇದೆ. 128 ಶಿಬಿರಾರ್ಥಿಗಳಿದ್ದಾರೆ. ಹಾಗಿರೋ ಅವ್ರನ್ನ ಹೇಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ 5 ಗುಂಪುಗಳಾಗಿ ಡಿವೈಡ್ ಮಾಡಿ ಆ ಗುಂಪುಗಳಿಗೆ ಪ್ರತ್ಯೇಕ ಹೆಸರನ್ನ ಇಟ್ಟು ಇಲ್ಲಿ ವಿಭಿನ್ನವಾಗಿ ಮಕ್ಕಳಿಗೆ ತರಬೇತಿಯನ್ನ ನೀಡ್ತಾ ಇದ್ದಾರೆ. ಬನ್ನಿ, ಮಕ್ಕಳನ್ನ ಮಾತಾಡ್ಸೋಣ, ಮೆಂಟರ್ಸ್ ಅನ್ನ ಮಾತಾಡ್ಸೋಣ, ತರಬೇತಿ ಹೇಗೆ ನಡೀತಾ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದೆ, ಬೇರೆ ಬೇರೆ ತಂಡಗಳನ್ನಾಗಿ ಮಾಡಿ ಮಕ್ಕಳಿಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳಿ. ಇಲ್ಲಿ ತುಂಗ ಟೀಮ್ನವರು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದಾರೆ. ಬನ್ನಿ, ಒಳಗೆ ಹೋಗೋಣ, ಮಕ್ಕಳನ್ನ ಮಾತಾಡ್ಸೋಣ, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡೋಣ. ಸೊ ಹಾಯ್, ಹೇಗ್ ನಡೀತಾ ಇದೆ ಶಿಬಿರ? ಚೆನ್ನಾಗಿದೆ. ಎಸ್, ನೀವು ಬನ್ನಿ. ನಿಮ್ಮ ಹೆಸರು? ನಿರಂಜನ್. ಎಷ್ಟು ದಿವಸದಿಂದ ಇಲ್ಲಿ ಪ್ರಾಕ್ಟೀಸಿಗೆ ಬರ್ತಾ ಇದ್ದೀರಾ, ಶಿಬಿರಕ್ಕೆ ಬರ್ತಾ ಇದ್ದೀರಾ? 12ನೇ ತಾರೀಕ 18ನೇ ತಾರೀಕ? 12ನೇ ತಾರೀಕು. 12ನೇ ತಾರೀಕಿಂದ ಏನೇನೆಲ್ಲ ಕಲ್ತ್ರಿ ಇಲ್ಲಿ ಶಿಬಿರದಲ್ಲಿ? ನಿಮ್ಮ ಟೀಮ್ ಹೆಸರೇನು? ವರದ ಟೀಮ್ ಅವ್ರು ಇಲ್ಲಿದ್ದೀರಾ? ತುಂಗ ಟೀಮ್ ಅವ್ರು ಅಲ್ವಾ ನೀವು? ಓಕೆ, ಏನೇನೆಲ್ಲ ಕಲ್ತಿದ್ದೀರಾ? ನಾವೆಲ್ಲ ಕಲ್ತಿರೋ ಡ್ಯಾನ್ಸ್, ಹಾಡು, ಕ್ರಾಫ್ಟ್, ಓಕೆ, ಒರಿಗ್ಯಾಮಿ, ವೆರಿ ನೈಸ್, ಮಡ್ ಕ್ರಾಫ್ಟ್ಸ್, ಪಾಟರಿ. ನಿಮಗೆ ತುಂಬಾ ವಿಶೇಷ ಅಂತ ಏನ್ ಅನಿಸ್ತು ಇಲ್ಲಿ ರಂಗಾಯಣದಲ್ಲಿ, ನಿಮ್ಮ ಶಿಬಿರದಲ್ಲಿ? ತುಂಬಾ ಆಟ ಆಡಿಸ್ತಾರೆ, ಮಜಾ ಬರುತ್ತೆ. ಓಕೆ, ಬನ್ನಿ. ನಿಮ್ಮ ಹೆಸರು? ಜಾನ್ವಿ. ಓಕೆ, ನಿಮ್ಮ ಮೆಂಟರ್ಸ್ ಹೆಸರು? ಸಂಜನಾ ಅಕ್ಕ ಮತ್ತೆ ಉದಯಣ್ಣ. ಓಕೆ, ಹೇಗ್ ನಡೀತಾ ಇದೆ ಶಿಬಿರ? ಹೇಗ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ತುಂಬಾ ಮಜಾ ಮಾಡ್ತಾ ಇದೀವಿ. ಲವಿಂಗ್ ಇಟ್. ಖುಷಿಯಾಗಿ? ಓಕೆ, ಫೈನ್. ಹೇಗ್ ಅನಿಸ್ತಾ ಇದೆ ಶಿಬಿರ? ಶಿಬಿರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾವು ಹೊಸ ಥಿಂಗ್ಸ್ನ ಕಲಿಯೋಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾವ ಊರಿಂದ ಬಂದಿರೋದು ನೀವು? ನಾನು ಶಿವಮೊಗ್ಗದಿಂದ. ಓಕೆ, ಥ್ಯಾಂಕ್ ಯು. ಪ್ರಾಕ್ಟೀಸ್ ವೆಲ್. ಮತ್ತೊಂದು ಟೀಮು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂತ ಹೇಳಿ ನೋಡೋಣ. ಹಿಡ್ಕೊಳ್ರು ಅವನನ್ನ ವರ್ಷಕ್ಕೆ ಹೇಳ್ದ ಅವನು ನೀನು ಜೋಗ ತಗಮ್ಮ ಅವನದ್ದು ಗಡಿಬಿಡಿ ಮಾಡಬೇಡಮ್ಮ, ನೀನು ಕ್ಯಾರೆಕ್ಟರ್ ಇರ್ಬೇಕು. ಮತ್ತೆ ಮಾತಾಡ್ಬೇಡ್ರ ಕಥೆಗಳ. ಖುಷಿಯಾಗಿರ್ಲಿ ಅಂತ ಹೇಳ್ದ ಸುಮ್ಮನೆ.
ಸೊ ನೋಡಿದ್ರಲ್ಲ, ಇಲ್ಲೊಂದು ಟೀಮ್ ಕೂಡ ಪ್ರಾಕ್ಟೀಸ್ ನಡೀತಾ ಇದೆ ನೋಡ್ಬೋದು. ವಿತ್ ಪ್ರಾಪರ್ಟಿ, ಕಾಸ್ಟ್ಯೂಮ್ ಹಾಗೆ ಮ್ಯೂಸಿಕ್ ನೊಂದಿಗೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಮಕ್ಕಳನ್ನ. ನಿಮ್ಮ ಹೆಸರು? ವರ್ಷ ಅಂತ. ಎಷ್ಟು ದಿವಸದಿಂದ ಇಲ್ಲಿ ಶಿಬಿರಕ್ಕೆ ಬರ್ತಾ ಇದ್ದೀರಾ? ಹೋದ ವರ್ಷ ಬಂದಿದ್ದೆ, ಈ ವರ್ಷ ಬರ್ತಿದ್ದೀನಿ. ಹೇಗೆ ಅನಿಸ್ತಾ ಇದೆ ಶಿಬಿರ? ತುಂಬ ಚೆನ್ನಾಗಿದೆ. ಎಲ್ಲ ಎಂಜಾಯ್ಮೆಂಟಾಗಿ ಎಲ್ಲ ಗೇಮ್ಸ್ ಎಲ್ಲ ಆಡಿಸ್ತಾರೆ. ನಾಟಕ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀವಿ. ನಿಮ್ಮ ಟೀಮ್ ಹೆಸರೇನು ಹಾಗೆ ಮೆಂಟರ್ಸ್ ನೇಮ್ ಏನು? ತುಂಗ ಅಂತ. ನಮ್ಮ ಮೆಂಟರ್ ಸೇಮು ಹರಿಸರು ಮ್ಯಾಮ್. ಓಕೆ. ಏನು ಸ್ಪೆಷಲ್ ಆಗಿ ಏನು ಕಲಿತಾ ಇದ್ದೀರಾ ಈ ವರ್ಷ ಕಳೆದ ವರ್ಷಕ್ಕಿಂತ? ಈ ವರ್ಷ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾಟಕ ಎಲ್ಲ ಹೊಸೊಬ್ರು ಬಂದಿದ್ದಾರೆ ಮೆಂಟರ್ಸು. ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ ಈ ವರ್ಷ. ಓಕೆ. ನಿಮ್ಮ ಹೆಸರು? ನನ್ನ ಹೆಸರು ಚಿರಾಯಿ ವಿಶ್ರಾಂಜೆ. ಓಕೆ. ಹೇಗೆ ಅನಿಸ್ತಾ ಇದೆ ಶಿಬಿರ ನಿಮಗೆ? ಹೋದ ವರ್ಷನೂ ಬಂದಿದ್ದೆ. ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಗಿಡನೂ ಬೆಳೆಸಿದ್ದೀವಿ. ನೇಚರಿಗೆ ಒಳ್ಳೇದಾಗಬೇಕು ಅಂತ ಅದು ರೇಣುಕಾ ಮ್ಯಾಮೇ ಮಾಡಿದ್ದು. ಹಾಗೆ ನಾಟಕ ನಡೀತಾ ಇದೆ. ಯಾವ ನಾಟಕ? ನೀವೇನ್ ರೋಲ್ ಮಾಡ್ತಾ ಇದ್ದೀರಾ? ನಾನು ಫೋಟೋಗ್ರಾಫರ್ ಮತ್ತೆ 5 ಕ್ಯಾರೆಕ್ಟರ್ಸ್ ಇದೆ. ಹಾಂ. ಓಕೆ. ಹೇಗೆ ಅನಿಸ್ತಾ ಇದೆ ಇಲ್ಲಿ ನಿಮಗೆ ಶಿಬಿರದಲ್ಲಿ? ನೀವು ಈ ಶಿಬಿರದಲ್ಲಿ ರಂಗ ಅಂದ್ರೆ ನಾಟಕಗಳನ್ನ ಕಲಿತಾ ಇರೋದು ಹೇಗೆ ಅನಿಸ್ತದೆ? ಬೇರೆ ಕಡೆ ಈ ತರ ಎಲ್ಲಾರ ಕಲ್ತಿದ್ರಾ? ಬೇರೆ ಕಡೆ ಎಲ್ಲೂ ಕಲ್ತಿಲ್ಲ. ನಮ್ಮಮ್ಮ ಅದಕ್ಕೆ ಅನ್ನೋದು ಎಲ್ಲೂ ಶಿಬಿರಕ್ಕೆ ಹೋಗಬೇಡ, ಇಲ್ಲೇ ಬಾ, ನಿನಗೆಲ್ಲ ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ, ಜೋರಾಗಿ ಮಾತಾಡ್ಬೋದು ಅಂತ ಇಲ್ಲೇ ಸೇರಿಸ್ತಾರೆ ಪ್ರತಿ ವರ್ಷನೂ. ಓಕೆ. ಕೇಳಿದ್ರಲ್ಲ, ಇದಿಷ್ಟು ಇಲ್ಲಿ ಈ ಟೀಮಲ್ಲಿ ನಡೀತಾ ಇರುವಂತಹ ಒಂದು ಪ್ರಾಕ್ಟೀಸು. ಮತ್ತೆ ಬೇರೆ ಬೇರೆ ಟೀಮ್ ಕೂಡ ಇದೆ, ಆ ಟೀಮ್ಗಳಿಗೂ ಹೋಗೋಣ. ನಾಟಕಗಳಲ್ಲಿ ಪಾತ್ರವನ್ನ ಹಂಚೋದಕ್ಕೂ ಮುಂಚೆ ಸ್ಕ್ರಿಪ್ಟ್ ರೀಡಿಂಗ್ ಅನ್ನ ಮಾಡಿಸ್ತಾರೆ. ಅದೇ ರೀತಿ ಈ ಟೀಮ್ನವರು ಸ್ಕ್ರಿಪ್ಟ್ ರೀಡಿಂಗ್ ಅನ್ನ ಮಾಡ್ತಾ ಇದಾರೆ. ಬನ್ನಿ ಇಲ್ಲಿ ಮಕ್ಕಳನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್. ಓಕೆ. ನಿಮ್ ಹೆಸರು? ನಲ್ಮೆ. ಕ್ಯೂಟ್ ನೇಮ್. ಹೇಗೆ ಅನಿಸ್ತಾ ಇದೆ ಶಿಬಿರ ನಿಮಗೆ? ತುಂಬ ಚೆನ್ನಾಗಿದೆ. ನಾಟಕ ಹೇಳ್ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಇಷ್ಟೇ ಅಲ್ಲ, ತುಂಬ ಗೇಮ್ಸ್ ಆಡಿಸ್ತಾರೆ, ಸಂಗೀತ ಹೇಳ್ಕೊಡ್ತಾರೆ. ಮೊನ್ನೆ ಮಕ್ಕಳ ಸಂತೆ ಮಾಡಿದರು, ಅದು ತುಂಬ ಚೆನ್ನಾಗಿತ್ತು. ಮೊನ್ನೆ ಇಕ್ಕೇರಿ ಹೆಗ್ಗೋಡಲ್ಲಿ ಟ್ರಿಪ್ ಕರ್ಕೊಂಡು ಹೋಗಿದ್ರು, ಅದು ತುಂಬ ಇನ್ಫಾರ್ಮೇಟಿವ್ ಮತ್ತು ಮಜಾ ಇತ್ತು. ಇಲ್ಲಿ ಡ್ರಾಮಾದಲ್ಲೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇದು ನನಗೆ ಡ್ರಾಮಾ ಬಗ್ಗೆ ಎಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಇದು ನನಗೆ ತುಂಬ ಗುಡ್ ಎಕ್ಸ್ಪೋಜರ್. ಥ್ಯಾಂಕ್ಸ್. ಹಾಗೆ ಯಾವ ಟೀಮು? ನಿಮ್ಮ ಮೆಂಟರ್ಸ್ ನೇಮ್ ಏನು? ಶರಾವತಿ ಟೀಮ್, ಇದು ಮಾಸ್ ಆನ್ಸರ್. ಫುಲ್ ಫೇವ್ರೆಟ್ ಮೆಂಟರ್ಸ್ ಅಂತ ಅನ್ಸ್ತಾರೆ. ನಮ್ಮ ಮೆಂಟರ್ಸ್ ಕೂಡ ಫುಲ್ ಸ್ಮೈಲ್ ಅಲ್ಲಿ ನಿಂತಿದ್ದಾರೆ ಖುಷಿಯಾಗಿ. ಸೊ ನಿಮ್ಮ ಹೆಸರು? ವಿವಾನ್. ಯಾವ ಊರು ನಿಮ್ದು? ಶಿವಮೊಗ್ಗ. ಹೇಗೆ ಅನಿಸ್ತಾ ಇದೆ ಶಿಬಿರ? ತುಂಬ ಚೆನ್ನಾಗಿದೆ. ನಾಟಕ ಹೇಳ್ಕೊಡ್ತಾರೆ, ಸ್ಪೆಷಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ, ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ, ಮಕ್ಕಳು ಸಂತೆ ಇಟ್ಟಿರ್ತಾರೆ, ಅಲ್ಲೆಲ್ಲ ನಾವು ಮಾರ್ಬೋದು. ಆಮೇಲೆ ಎಲ್ಲ ಗೇಮ್ಸ್ ಆಡಿಸ್ತಾರೆ, ಚೆನ್ನಾಗಿದೆ. ಸ್ಪೆಷಲ್ ಆಗಿ ಇಲ್ಲಿ ಯಾವ್ದು ಸ್ಕ್ರಿಪ್ಟ್ ರೀಡಿಂಗ್ ನಡೀತಾ ಇತ್ತು? ಯಾವ ನಾಟಕ ಅಂತ ಏನಾರ ಹೇಳ್ಬೋದಾ? ತಿರುಕ. ಯಾರ ಒಂದು ಡೈಲಾಗ್ ಹೇಳ್ಬೋದಾ? ನಲ್ಮೆಕ್ಕಿಂತ ಇನ್ನೊಬ್ರು ಯಾರಾದ್ರು? ಎಸ್. ಓಕೆ. ಅಯ್ಯೋ, ಅಲ್ಲೇ ಹಾಕ್ ಮಗ. ಇಡೀ ಊರನ್ನೆಲ್ಲ ಸ್ವಚ್ಛ ಮಾಡ್ತೀನಿ ಅಂತ ಬಂದಿದ್ದಾನಲ್ಲ ಆ ಚೆಡ್ಡಿ ಬಾಬಾ, ಅವನೇ ಬಂದು ತಗೊಂಡೋಗ್ತಾನೆ. ಅಲ್ಲೇ ಹಾಕು. ಕಂದ ಏನಾಯ್ತು ಕಂದ? ಕೆಟ್ಟ ಕನ್ಸ್ ಬಿತ್ತಾ? ತೂ ಗಬ್ಬು ನಾತ. ನೆನ್ನೆ ಸಂಜೆ ಏನ್ ತಿಂದಿದ್ನೋ ಏನೋ. ಅಮ್ಮ, ಅಲ್ಲಿ ದೂರ ಹೋಗ್ಬೋದಾ? ಅಮ್ಮ ಆಯ್ತು. ಅಮ್ಮ ಚೂಟ್. ಅಮ್ಮ ಆಗ್ತಾ ಇಲ್ಲ, ಬಾ. ಓಕೆ. ನೋಡಿದ್ರಲ್ಲ ಮಕ್ಕಳು. ಎಸ್, ನೀವು ಹೇಳ್ತೀರಾ? ಕಮ್ ಲೆಟ್ಸ್ ಎಂಜಾಯ್. ಹಾಕ್ರೋ ಟಮ್ಟೆ ಬೀಟ್ಸು, ಉದಯಣ್ಣ ಹಾಕ್ರೋ ಲೈಟ್ಸು. ಮೆಂಟರ್ಸ್ ಗಳಿಗೆನೆ ಇವ್ರು ಕಾಶನ್ ಕೊಡ್ತಾ ಇದಾರೆ. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀರಾ ಅಲ್ವಾ? ಎಸ್. ಓಕೆ. ನೆಕ್ಸ್ಟ್ ಟೀಮಿಗೆ ಹೋಗೋಣ, ಮಾತಾಡ್ಸೋಣ. ಈ ಕಡೆ ಬರ್ತೀರಾ? ಒಂದು 5 minutes ಜಸ್ಟ್ ಒಂದು ಇಬ್ಬರಿಗೆ ಮಾತಾಡ್ತೀನಿ.
ಯಾವ ಟೀಮ್ ನಿಮ್ದು? ಕುಮುದ್ವತಿ ಟೀಮ್ ಅವರು. ಓಕೆ, ಶಿಬಿರ ಹೇಗ್ ಅನಿಸ್ತಾ ಇದೆ? ನಿಮ್ ಹೆಸರೇನು? ನನ್ನ ಹೆಸರು ಸಾತ್ವಿಕ. ನನಗೆ ಶಿಬಿರ ತುಂಬ ಇಷ್ಟ ಆಯಿತು. ಲೈಕ್ ಇದು ನನ್ನ ಲೈಫಿನ ಗೋಲ್ಡನ್ ಡೇಸ್ ಥರ ಅನಿಸ್ತಿದೆ. ಪ್ಲ್ಯಾಂಟ್ಸಿಗೆ ನೀರು ಹಾಕೋದು ಬೆಳಗ್ಗೆ ಹೋದಾಗ ತುಂಬ ಎಂಜಾಯ್ಮೆಂಟ್ ಅನಿಸ್ತಿದೆ. ನಾಟಕ ಕಲಿಯೋದು ಥರದ್ದೆಲ್ಲ ಎಲ್ಲ ಬರ್ತಾರೆ, ಎಲ್ಲ ಹೇಳ್ತಾರೆ, ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ. ಇಲ್ಲೆಲ್ಲ ನಾವು ತುಂಬ ಕಲಿತಿದ್ದೀವಿ. ಟ್ರಿಪ್ಪಿಗೆ ಹೋದಾಗಂತೂ ತುಂಬ ಎಂಜಾಯ್ಮೆಂಟ್ ಆಯಿತು. ನಂಗೆ ಈ ಜಾಗ ಎಷ್ಟು ಇಷ್ಟ ಆಯಿತು ಅಂದರೆ ನಂಗೆ ಅಜ್ಜಿ ಮನೆಗಿಂತ ದೊಡ್ಡದು ಅನಿಸ್ತಿದೆ ಇದು. ಲೈಕ್ ಅಜ್ಜಿ ಮನೆಗಿಂತ ತುಂಬ ಎಂಜಾಯ್ಮೆಂಟ್ ಅನಿಸ್ತಿದೆ. ನಂಗೆ ನಿಜ ಹೇಳ್ಬೇಕಂದ್ರೆ ಅಜ್ಜಿ ಮನೆಯೂ ಇಲ್ಲ. ಐ ಫೀಲ್ ದಿಸ್ ಪ್ಲೇಸ್ ಇಸ್ ಮೈ ಲೈಫ್ ಗೋಲ್ಡನ್ ಡೇಸ್. ಇದು ನಂಗೆ ತುಂಬಾ ಇಷ್ಟ ಆಯ್ತು ಈ ಪ್ಲೇಸ್. ಓಕೆ, ಸ್ಪೆಷಲ್ ಆಗಿ ಏನ್ ಕಲಿತಾ ಇದ್ದೀರಾ? ಹಾಗೆ ಯಾವ ನಾಟಕವನ್ನು ಮಾಡ್ತಾ ಇದ್ದೀರಾ? ನಾವು ಗೊಂಬೆ ರಾವಣ ಅಂತ ನಾಟಕ ಮಾಡ್ತಿದ್ದೀವಿ. ನಾವು ತುಂಬ ಕಲಿಬೋದು ಇದರಿಂದ. ನಮಗೆ ಗೊತ್ತಿರಲಿಲ್ಲ ಸೀತೆ ಲೈಕ್ ರಾಮಂದಿದು ರಾವಣ ಸತ್ತೋದ್ಮೇಲೆ ಏನೇನಾಯಿತು ಅಂತ ಇಲ್ಲೆಲ್ಲ ಕಲಿತಿದ್ದೀವಿ ನಾಟಕದಲ್ಲಿ. ಚೆನ್ನಾಗಿತ್ತು. ಎನಿವನ್ ಮತ್ತೆ ಬೇರೆ? ಎಸ್, ಕಮ್. ನಿಮ್ಮ ಹೆಸರು? ನನ್ನ ಹೆಸರು ಧನ್ಯ. ಧನ್ಯ. ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನಾಟಕ ಹೇಳ್ಕೊಡ್ತಾರೆ, ಮತ್ತು ಏನಾದ್ರು ಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅಂದರೆ ಕ್ಲೇಯಿಂದ ಏನೇನು ಮಾಡ್ಬೋದು, ಮತ್ತು ಮರಗಳ ಬಗ್ಗೆ. ಟ್ರಿಪ್ಪಿಗೆ ಹೋದಾಗ ತುಂಬ ಎಂಜಾಯ್ ಮಾಡಿದ್ವಿ, ಚೆನ್ನಾಗಿತ್ತು. ನಮ್ಮ ಮೆಂಟರ್ ನೇಮ್ ಹೆಸರು ಮುರಿಯಣ್ಣ ಮತ್ತು ಪ್ರತಾಪ್ ಸರ್ ಅಂತ. ಮತ್ತೊಂದು ಟೀಮ್ ಇದೆ, ಆ ಟೀಮ್ನವ್ರನ್ನು ಕೂಡ ಮಾತಾಡ್ಸ್ಕೊಬರೋಣ ಬನ್ನಿ. 3, 2, 1, go. ಈ ಟೀಮ್ನವರು ಕೂಡ ವಿತ್ ಪ್ರಾಪರ್ಟೀಸ್ ಇಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಹಾಯ್ ಎವ್ರಿವನ್, ನಿಮ್ಮ ಹೆಸರು? ಹಿತೈಷ್. ಹೇಗ್ ಅನಿಸ್ತಾ ಇದೆ ಇಲ್ಲಿ ಶಿಬಿರದಲ್ಲಿ? ಚೆನ್ನಾಗಿದೆ. ನಾಟಕ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಸಾಂಗು, ಸಂಗೀತ ಎಲ್ಲ ಚೆನ್ನಾಗಿದೆ. ಟ್ರಿಪ್ಪಿಗೆ ಎಲ್ಲಿ ಹೋಗಿದ್ರಿ? ಟ್ರಿಪ್ಪಿಗೆ ಸಾಗರ ಕರ್ಕೊಂಡು ಹೋಗಿದ್ರು. ನಿಮ್ಮ ಹೆಸರು? ನನ್ನ ಹೆಸರು ವಿಸ್ಮಯ. ಹೇಗ್ ಅನಿಸ್ತಾ ಇದೆ ಶಿಬಿರ? ಚೆನ್ನಾಗಿದೆ. ಯಾವ ನಾಟಕವನ್ನು ಕಲಿತಾ ಇದ್ದೀರಾ? ನಾವು ಉಸಿರ ಅಂತ ಕಲಿತಿದ್ದೀವಿ ನಾಟಕದ ಹೆಸರು. ಏನು ಈ ನಾಟಕದ ಥೀಮ್ ಏನು? ಥೀಮು ಪ್ರಶ್ನೆಗಳಿರ್ತವೆ ಸುಮಾರು ಜನಕ್ಕೆ. ಅವರು ಫಸ್ಟಿಗೆ ಇರ್ತಾರೆ, ಆಮೇಲೆ ಅದ್ರ ನೆಕ್ಸ್ಟ್ ಊರಿನ ಜನಗಳು ಬರ್ತಾರೆ. ಆಮೇಲೆ ಆ ಊರಿನ ಜನದಲ್ಲಿ ಒಬ್ರಿಗೆ ಹುಷಾರಿರಲ್ಲ. ಆಮೇಲೆ ಅವರನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ, ಬಟ್ ಅವರಿಗೆ ಹುಷಾರಾಗಲ್ಲ. ಒಬ್ಬರು ಅಜ್ಜಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅಜ್ಜಿ ಒಂದು ಗಿಡ ಮೂಲಿಕೆ ಬೇಕು ಅಂತಾರೆ. ಅದನ್ನು ಹುಡ್ಕೊಂಡು ಒಬ್ಬರು ಹೋಗ್ತಾರೆ, ಬಟ್ ಅಲ್ಲಿ ಒಂದೇ ಒಂದಿರುತ್ತೆ. ಸೊ ಅದರಲ್ಲಿ ಅದನ್ನ ತಗೊಳ್ಳೋದು ಬೇಡ ಅಂತ ಲಾಸ್ಟಿಗೆ ಒಂದು ಕ್ವಶನ್ ಆಗುತ್ತೆ. ಆ ಉತ್ತರ ಬೇಕು ಅಂತ ಅಂದ್ರೆ ಲಾಸ್ಟ್ ಪ್ರೋಗ್ರಾಮಿಗೆ ನೀವೆಲ್ಲರೂ ಬರಬೇಕು ಅಂತ ಹೇಳಿ ನೀವು ಹೇಳ್ತೀರಾ ಅಲ್ವಾ? ಸೊ ಈ ರೀತಿ ಶಿವಮೊಗ್ಗ ರಂಗಾಯಣದಲ್ಲಿ ರಂಗ ಶಿಬಿರ ನಡೀತಾ ಇದೆ. ಶಿವಮೊಗ್ಗ ರಂಗಾಯಣದ ನಿರ್ದೇಶಕರಾಗಿರುವಂತಹ ಪ್ರಸನ್ನ ಡಿ ಸಾಗರ್ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ನೀವು ನಿರ್ದೇಶಕರಾಗಿ ಬಂದ ನಂತರ ರಂಗಾಯಣದಲ್ಲಿ ನಡೀತಾ ಇರುವಂತಹ ಮೊದಲ ಶಿಬಿರ ಹೇಗೆ ಅನಿಸ್ತಾ ಇದೆ ಸರ್? ಮೊದಲನೇ ಶಿಬಿರ ಖುಷಿ ಆಗ್ತಾ ಇದೆ.
ಮಕ್ಕಳು ಈ ರಂಗಭೂಮಿಗೆ ಅಂದರೆ ರಂಗಾಯಣಕ್ಕೆ ಬಂದು ನಲ್ದಾಡೋದೇ ಒಂಥರ ಹದ ಮಾಡ್ದಂಗೆ. ಅಂದರೆ ಈಗ ರಂಗಾಯಣಕ್ಕೆ ಒಂದು ಹೊಸ ಇದು ಶುರು ಆಗ್ತಾ ಇದೆ. ಹಾಗಾಗಿ ಮಕ್ಕಳು ಬಂದು ಒಂದಿಷ್ಟು ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಆರ್ಟ್ ಕ್ರಾಫ್ಟ್ ಕೆಲಸ ಆಗಿದೆ. ಸೊ ರಂಗಾಯಣ ಚಿಗುರುತ್ತೆ ಮಕ್ಕಳಿಂದ ಇನ್ಮೇಲಿಂದ ಅಂತ ಅನ್ಸುತ್ತೆ. ಹಾಗೆ 30-40 ಎಲ್ಲ ಕಡೆ ಶಿಬಿರದಲ್ಲಿ ಶಿಬಿರಾರ್ಥಿಗಳನ್ನ ತಗೊಳ್ತಾರೆ. ಆದ್ರೆ ಇಲ್ಲಿ ಬರೋಬ್ಬರಿ 128 ಶಿಬಿರಾರ್ಥಿಗಳಿದ್ದಾರೆ. ಎಲ್ಲರನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನಿಸ್ತಾ ಇದೆ? ಅದಕ್ಕಾಗಿ ನಾವು ಮೆಂಟರ್ಸ್ಗಳೆಲ್ಲ ಇಲ್ಲಿ ಬಂದಿದ್ದಾರೆ ಕರ್ನಾಟಕದ ಬೇರೆ ಬೇರೆ ಕಡೆಗಳಿಂದ. ಒಂದಿಷ್ಟು ಜನ ಹೊಸಬ್ರು ಥಿಯೇಟರ್ನ ಅಪ್ರೋಚ್ ಮಾಡ್ತಿರೋರು ಈಗ ಮೆಂಟರ್ಸ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅವರಿಗೂ ಒಂದು ಹೊಸದು. ಸೊ ಹಾಗಾಗಿ ಈ ವರ್ಕ್ಶಾಪು ಒಂಥರ ಬೇರೆ ಒಂದು ಮಾಡೆಲಲ್ಲಿ ನಡೀತಾ ಇದೆ. ಸೊ ಇದ್ರ ರಿಸಲ್ಟೇ ಇದರ ಪ್ರೊಡಕ್ಷನ್ನು. ಈ 128 ಜನ ಇಸ್ ಎ ಬಿಗ್. ಆದರೆ ರಂಗಾಯಣ ಇದಕ್ಕಿಂತ ದೊಡ್ಡದನ್ನು ಹ್ಯಾಂಡಲ್ ಮಾಡಿದೆ. ಇದು ಅದಕ್ಕೆ ಕಂಪೇರ್ ಮಾಡ್ರೆ ಏನೂ ಅಲ್ಲ. ಮೋಸ್ಟ್ಲಿ ರಂಗಾಯಣಕ್ಕೆ 400 ಅಪ್ಲಿಕೇಶನ್ಸ್ಗಳು ಬರ್ತಾ ಇತ್ತು. ಈ ಸರಿನೂ ತುಂಬ ಜನ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇತ್ತು. ಆದರೆ ನಾವು ಒಂದು ಸಣ್ಣ ಇಷ್ಟು ಇದ್ರಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ತುಂಬ ಜಾಸ್ತಿ ಆದರೆ ಅದಕ್ಕೆ ಅದರದ್ದೇ ಆದ ರಿಸೋರ್ಸ್ ಬೇಕಾಗುತ್ತೆ. ತುಂಬ ಇದಿರೋದ್ರಿಂದಾಗಿ ನಾವು ಅದನ್ನು ಸಣ್ಣ ಇದಾಗಿ ಮಾಡ್ಕೊಂಡ್ವಿ. 128 ಜನಕ್ಕೆ ಸೀಮಿತವಾಗಿ ಮಾಡ್ಕೊಂಡ್ವಿ ನಾವೀಗ. ಹಾಗೆ ನಾಟಕಕ್ಕೆ ಬೇಕಾಗಿರುವಂತಹ ಪ್ರಾಪರ್ಟೀಸ್ ಆಗಿರಬಹುದು, ಕಾಸ್ಟ್ಯೂಮ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನೀವೇ ಪ್ರೊವೈಡ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ? 75%, 80% ನಾವೇ ಪ್ರೊವೈಡ್ ಮಾಡ್ತೀವಿ. ಕೆಲವೊಂದು ರಿಕ್ವೈರ್ಡ್ ಇದ್ದು ಅಲ್ಲಿ ಅವ್ರದ್ದು ತರಿಸ್ಕೊಂತೀವಿ. ಸ್ಪೆಷಲ್ ಏನಾದ್ರು ಇದ್ದರೆ ನಾಟಕಕ್ಕೆ ಇಂಪಾರ್ಟೆಂಟ್ ಎಲಿಮೆಂಟ್ಗಳನ್ನು ನಾವೇ ಪ್ರೊವೈಡ್ ಮಾಡ್ತೀವಿ. ಸರ್, ಕೊನೆಯ ದಿನಗಳಲ್ಲಿ ಇಲ್ಲಿ ಸಮಾರೋಪ ಸಮಾರಂಭ ಇರತ್ತಾ? ಯಾವ ದಿನಗಳಲ್ಲಿ ಇರುತ್ತೆ? ಮಕ್ಕಳು ಎಷ್ಟು ನಾಟಕಗಳನ್ನಾಗಿರ್ಬೋದು, ನೃತ್ಯಗಳನ್ನಾಗಿರ್ಬೋದು ಏನು ಪ್ರದರ್ಶನ ಮಾಡ್ತಾರೆ? ಮಕ್ಕಳು 5 ನಾಟಕಗಳನ್ನು ನೋಡ್ತಾರೆ. 2 ಜನಪದ ಗೀತೆ, ಜನಪದ ನೃತ್ಯ, ರಂಗಗೀತೆಗಳು, ಹಾಗೆ ಸಣ್ಣ ಸಣ್ಣ ಪರ್ಫಾರ್ಮೆನ್ಸಸ್ಗಳು ಇರುತ್ತೆ ಇಲ್ಲಿ. 5 ನಾಟಕ, 5 ಜನ ಬೇರೆ ಬೇರೆ 10 ಜನ ಮೆಂಟರ್ಗಳು ಸೇರಿ ನಡೆಸ್ತಿರೋ 5 ನಾಟಕಗಳು. ಉಸಿರ ಅಂತ ಒಂದು ನಾಟಕ, ಆಮೇಲೆ ಅಮ್ಮ ತಾಯಿ ಅನ್ನೋದು ಮತ್ತೊಂದು ನಾಟಕ ದಾಳಪ್ಪ ದಳವಾಯಿ ಅವ್ರದ್ದು, ಆಮೇಲೆ ಮೂಕನ ಮಕ್ಕಳು, ತಿರುಕ, ಹೀಗೆ 5 ನಾಟಕಗಳು ಪ್ರದರ್ಶನಗೊಳ್ತಾ ಇದ್ದಾವೆ ಇಲ್ಲಿ. ಕೇಳಿದ್ರಲ್ಲ, ರಂಗಾಯಣದ ತುಂಬಾ ಮಕ್ಕಳ ಕಲರವ ಕೇಳ್ತಾ ಇದೆ. 23 ದಿನಗಳಲ್ಲಿ ಅನೇಕ ದಿನಗಳನ್ನ ಕಳೆದಿದ್ದಾರೆ. 3ನೇ ತಾರೀಕು ಹಾಗೆ 4ನೇ ತಾರೀಕಿಗೆ ರಂಗಾಯಣದಲ್ಲಿ ರಂಗ ಹಬ್ಬ ನಡೆಯುತ್ತೆ ಅಂತಾನೆ ಹೇಳ್ಬೋದು. 5 ನಾಟಕಗಳಾಗಿರ್ಬೋದು, ರಂಗಗೀತೆಗಳು, ಜನಪದ ಗೀತೆ, ಜನಪದ ನೃತ್ಯಗಳನ್ನ ಈ 23 ದಿನಗಳಲ್ಲಿ ಶಿಬಿರಾರ್ಥಿಗಳು ಏನೆಲ್ಲ ಕಲ್ತಿದಾರೋ ಆ 2 ದಿನಗಳ ಕಾಲ ಅಂದ್ರೆ 3ನೇ ತಾರೀಕು ಹಾಗೆ 4ನೇ ತಾರೀಕು ಮೇ ತಿಂಗಳಿನಲ್ಲಿ ಪ್ರದರ್ಶನ ಇರುತ್ತೆ. ತಾವೆಲ್ಲರೂ ಕೂಡ ಬರಬೇಕು, ಮಕ್ಕಳ ರಂಗ ಹಬ್ಬವನ್ನ ನೋಡ್ಬೇಕು. ಇದಿಷ್ಟು ನಮ್ಮ ಶಿವಮೊಗ್ಗದ ರಂಗಾಯಣದಲ್ಲಿ ನಡೀತಾ ಇರುವಂತಹ ಚಿಣ್ಣರ ಸಿಹಿಮೊಗೆ 2025 ಕಲರವ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.